ಸೊ ಅಲ್ಲ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವೀಡಿಯೋದಲ್ಲಿ ಏನಂದರೆ ನನ್ನ ಮೋಟೋ ಬ್ಲಾಗ್ ಸೆಟಪ್ ಯಾವ ಥರ ಮಾಡಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅಂತ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಹೆಲ್ಮೆಟ್ಟು, ಇದು ಬಂದು ಹೆಲ್ಮೆಟ್ಟು, ಅದು ವಿಗೋ ಅವ್ರದ್ದು. ಅದು ಯಾವ ಮಾಡಲು ಅಂತ ಗೊತ್ತಿಲ್ಲ, ಬಟ್ ಹಳೆ ಹೆಲ್ಮೆಟ್ ಗೈಸ್, ಲಾಕ್ಡೌನಲ್ಲಿ ತೊಗೊಂಡಿರೋದು. ಯಾವ ಥರ ಇದೆ ನೋಡಿ. ಬಟ್ ಅದೇ ಮೊಬೈಲ್ ಹೋಲ್ಡಿಂಗ್ ಈ ಥರ ಮಾಡೋದು ಗೈಸ್. ಇದು ಮೊಬೈಲು ಹೆಲ್ಮೆಟ್ ಮೌಂಟ್ ನೋಡಿ ಇದೆ. ಇವಾಗ ಸೆಟಪ್ ಮಾಡಿಬಿಟ್ಟಿದ್ದೀನಿ, ಜಸ್ಟ್ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಅದು ತೋರಿಸ್ಬೇಕು ಅಂದರೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೋಡಿ. ಇದು ಮೈಕು ಪ್ಲಸ್ಸು ನೋಡಿ, ಸ್ಟ್ರಿಪ್ನ ಎಳ್ದು ಇಲ್ಲಿದೆ ನೋಡಿ. ಈ ಸ್ಟ್ರಿಪ್ನ ಈ ಕಡೆ ಎರಡು ಎಳ್ದು ಎರಡು ಸ್ಟ್ರಿಪ್ ಕೊಟ್ಟಿರ್ತಾರೆ ಗೈಸ್, ಆ ಕಡೆ ಒಂದು ಈ ಕಡೆ ಒಂದು, ಕೆಳಗಡೆ ಎರಡು. ಇದನ್ನ ಹಾಕಿ ಇದ್ರೊಳಗೆ ಕ್ಲಿಪ್ ಒಳಗೆ ಹಾಕಿ ನಾವು ಇದು ಒಳಗೆ ಎಳ್ದು ಗಟ್ಟಿಯಾಗಿ ಎಳ್ದು ಟೈಟ್ ಮಾಡಬೇಕು. ಆಮೇಲೆ ಈ ಥರ ಕ್ಲೋಸ್ ಮಾಡಬೇಕು. ಈ ಥರ ಎಳ್ದು ಹಿಂಗೆ ಆಮೇಲೆ ಎಳ್ದು ಈ ಥರ ಟೈಟ್ ಮಾಡಬೇಕು. ಟೈಟ್ ಮಾಡಿದಾಗ ಮೊಬೈಲ್ ಹೋಲ್ಡ್ ಆಗುತ್ತೆ ನೋಡಿ ಈ ಥರ. ಆಮೇಲೆ ಇದು ತೋರಿಸ್ತೀನಿ ಯಾವ ಥರ ರಿಮೂವ್. ಸಕ್ಕ ಟೈಟ್ ಆಗ್ಬಿಟ್ಟಿದೆ ಗೈಸ್. ಇದು ಈ ಥರ ಇರುತ್ತೆ. ಇದನ್ನ ಲೂಸ್ ಮಾಡಿದ್ರೆ ಈ ಥರ ಒಂದು ನಟ್ ಬರುತ್ತೆ ಗೈಸ್. ಈ ಥರ ನಟ್ ಬರುತ್ತೆ ಹೋಲ್ಡಿಂಗ್ ಮಾಡೋಕ್ಕೆ ಟೈಟಾಗಿ. ಆಮೇಲೆ ಇದನ್ನ ಹಿಂಗೆ ಹೇಳಿದ್ರೆ ಈ ಥರ ಬರುತ್ತೆ ನೋಡಿ. ಡಬಲ್ ಲಾಕರ್ ಇದೆ. ಇದು ಸಹ ನಟ್ಟಲ್ಲೇ ಫಿಕ್ಸ್ ಆಗಿರೋದು. ಇದೇನಂದರೆ ಮೊಬೈಲ್ ಹೋಲ್ಡ್ ಮಾಡುತ್ತೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸ್ವಲ್ಪ ಕ್ಯಾಮ್ರಾ ಮೇಲೆ ಬೇಕು ಅಂದರೆ ಮೇಲೆ ಮಾಡ್ಕೋಬೋದು, ಕೆಳಗೆ ಬೇಕು ಅಂದರೆ ಕೆಳಗೂ ಮಾಡ್ಕೋಬೋದು. ನಿಮ್ಗೆ ಯಾವ ಅಡ್ಜಸ್ಟ್ಮೆಂಟಲ್ಲಿ ಬೇಕೋ ಆ ಥರ. ಹಾರಿಜಾಂಟಲ್ ಅಂದರೆ ಹಾರಿಜಾಂಟಲ್ಲು, ವರ್ಟಿಕಲ್ ಅಂದರೆ ವರ್ಟಿಕಲ್. ನಿಮ್ಗೆ ಇದೇ ಥರನೇ ಅದನ್ನು ತೋರಿಸ್ತೀನಿ ಯಾವ ಥರ ಅಂತ. ಹಿಂಗೆ ಇದನ್ನ ಟೈಟ್ ಮಾಡಬೇಕು ನೋಡಿ. ಇದು ಹಾಕ್ಬಿಟ್ಟು ಇದರೊಳಗೆ ಇದನ್ನ ಟೈಟ್ ಥರ ಹಾಕಿ, ಇಲ್ಲಿ ಟೈಟ್ ಆಗಿರುತ್ತೆ ಹಿಂಗಡೆ. ಇದನ್ನ ಹಿಡ್ಕೊಂಡು ಇದ್ರ ಸಮೇತ ಇದು ತಿರುಗುತ್ತೆ ಗೈಸ್. ಅವಾಗ ಹಾರಿಜಾಂಟಲ್ ಮಾಡ್ಕೋಬೋದು. ಹಾರಿಜಾಂಟಲು ಈ ಕೆಳಗೆ ಬೇಕು ಅಂದರೆ ಕೆಳಗೆ ಈ ಥರ. ಆಮೇಲೆ ಇದನ್ನು ಅಡ್ಜಸ್ಟ್ ಮಾಡೋಕ್ಕೆ ಇದು ಫುಲ್ಲು ಟೈಟ್ ಮಾಡಿಬಿಟ್ಟಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ನೋಡಿ. ಇದೆ ಹೋಲ್ಡರ್, ಮೊಬೈಲ್ ಹೋಲ್ಡ್ ಮಾಡೋದೇ ಇದೇ ಮೇಯ್ನು. ಇದು ಆ್ಯಕ್ಚುಲಿ ಇದ್ರ ಜೊತೆನೇ ಇರುತ್ತೆ. ಇದು ಬಾಕ್ಸಲ್ಲಿ ಅವರೇ ಕೊಟ್ಟಿರ್ತಾರೆ. ಇದು ಆಲ್ರೆಡಿ ಫಿಟ್ಟೆಡ್. ಇದು ನಾವು ರಿಮೂವ್ನು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇದು ಮಾತ್ರ ಮೇಯ್ನು ಗೈಸ್. ಇದು ಮತ್ತು ಈ ನಟ್ಟು ಇದೆಯಲ್ಲ, ಇದು ಮೇಯ್ನು. ಇವೆರಡು ಇದ್ದರೆ ನೋಡಿ ಆರಾಮಾಗಿ ಮೊಬೈಲ್ ಮತ್ತು ಗೋಪ್ರೋ ಕೂಣಿಸ್ಬೋದು ಆರಾಮಾಗಿ. ಸೊ ಇವಾಗ ನೋಡಿ ಇದನ್ನ ಲೂಸ್ ಮಾಡಿದ್ದೀನಿ ನೋಡಿ. ಎಷ್ಟು ಬೇಕಂದರೆ ಅಷ್ಟು ಬರುತ್ತೆ ಮೇಲೆ. ನಾವು ಎಷ್ಟು ತಿರುಗಿಸ್ತೀವಿ ಅಷ್ಟು ಮೇಲೆ ಬರುತ್ತೆ ನೋಡಿ. ಬರ್ತಾಯಿದೆ ಆರಾಮ ನಿಧಾನಕ್ಕೆ. ಕೈ ಸಂಜೆ ಆಗಿರೋದ್ರಿಂದ ಕಾಗೆಗಳು ಸೌಂಡು ಹೆಚ್ಚಾಗಿದೆ, ದಯವಿಟ್ಟು ಅದನ್ನ ಇಗ್ನೋರ್ ಮಾಡಿ ನೋಡಿ. ಈ ಥರ ಹೇಳಿದ್ರೆ ಫೋನ್ ಸೈಜ್ ಎಷ್ಟಿದೆ ಅಂತ ನಾವು ಅಡ್ಜಸ್ಟ್ ಮಾಡಿಕೊಂಡು ಹಿಂಗೆ ಹಾಕಿ ಹಿಂಗೆ ಲಾಕ್ ಮಾಡಬೇಕು. ಲಾಕರಲ್ಲಿ ಟೈಟ್ ಇದೆ ಗೈಸ್. ಟೈಟ್ ಇದ್ರೇ ಬೆಸ್ಟು, ಯಾಕಂದರೆ ಮೊಬೈಲ್ ನಿಲ್ಲಬೇಕಲ್ಲ. ಆಮೇಲೆ ಈ ಸ್ಕ್ರೂನ ತಗೊಂಡು ಫುಲ್ ಒಳಗೆ ಹಾಕಿ ಹಿಂಗೆ ಟೈಟ್ ಮಾಡಬೇಕು. ಹಿಂಗೆ ಅದನ್ನು ತೋರಿಸ್ತೀನಿ, ವರ್ಟಿಕಲ್ ಯಾವ ಥರ, ಹಾರಿಜಾಂಟಲ್ ಯಾವ ಥರ ಅಂತ. ನೋಡಿ ಈ ಥರ ತಿರುಗಿಸಿದ್ರೆ ಆರಾಮಾಗಿ ತಿರುಗುತ್ತೆ ನೋಡಿ. ಈಗ ವರ್ಟಿಕಲ್ಲು. ಇವಾಗ ಫೋನ್ನ ಸ್ಟ್ರೈಟಾಗಿ ಮಡಿಕೋಬೋದು ನೀವು. ಸ್ಟ್ರೈಟು ಇನ್ಸ್ಟಾ ರೀಲ್ಗೆಲ್ಲ ಮಾಡ್ತೀರಾ ಅಂದರೆ ಆ ಥರ ಮಡಿಕೋಬೋದು. ಅಥವಾ ಯೂಟ್ಯೂಬ್ಗೆ ವಿಡಿಯೋ ಮಾಡ್ತೀರಾ ಅಂದರೆ ಇದನ್ನೇ ಇಟ್ಕೊಂಡು ಗಟ್ಟಿಯಾಗೆ ಹಿಂಗೆ ತಿರುಗಿಸ್ಬೋದು. ಈ ಥರ ಫೋನ್ನ ಯೂಟ್ಯೂಬ್ಗೆ ವಿಡಿಯೋ ಮಾಡ್ಬೋದು. ಇಲ್ಲಾಂದರೆ ಈ
ಅದು ಒಂದು ಗೋಪ್ರೋ ತೊಗೊಂಡ್ರೆ ಅವ್ರ ಅಮೌಂಟೇ ಕೊಟ್ಟಿರ್ತಾರೆ, ಆ ಅಮೌಂಟಲ್ಲಿ ಗೋಪ್ರೋನ ಫಿಕ್ಸ್ ಮಾಡ್ಕೋಬೋದು, ಟೆನ್ಷನ್ ಇಲ್ಲ. ಯಾಕಂದರೆ ಬೆಲ್ಟ್ ಆಗಿರೋದ್ರಿಂದ ಗ್ಯಾರಂಟಿ ಇದೆ. ನಿಮ್ಮ ಕೈಯಲ್ಲಿ ಎಷ್ಟು ತಾಕತ್ತು ಹಾಕಿ ಬೆಲ್ಟ್ನ ಟೈಟ್ ಮಾಡ್ತೀರ ಆ ಥರ. ಆಮೇಲೆ ನಾನು ಯೂಸ್ ಮಾಡ್ತಾರೋ ಮೈಕ್ ಬಂದು ಈ ಸೆಟ್ಟಲ್ಲಿ ಎಲ್ಲ ಬಂದಿರುತ್ತೆ ಗೈಸ್. ಇದು ಮೌಂಟಿಂದನೇ ಇದು ಬಂದಿರುತ್ತೆ. ಈ ಮೈಕುವೆ ತೋರಿಸ್ತೀನಿ ರೀ, ಫ್ಲ್ಯಾಶ್ ಆನ್ ಮಾಡಿ ನೋಡಿ. ಈ ಮೈಕು ಅಷ್ಟೇ, ಇದೂ ಒಂದು ಆವ್ರೇಜ್ ಒಂದು 10 ಔಟ್ ಆಫ್ ಅಂದರೆ ಒಂದು 6 ಕೊಡ್ಬೋದು ರೇಟಿಂಗ್. ಇದಕ್ಕೆ 6 ಇಲ್ಲ 7. ಯಾಕಂದರೆ ಒಂದೊಂದು ಫೋನಲ್ಲಿ ಒಂದೊಂದು ಸ್ಯಾಮ್ಸಂಗ್ ಫೋನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರೆ ಅದರಲ್ಲೊಂಥರ ರೆಕಾರ್ಡ್ ಕೇಳಿಸುತ್ತೆ, ಓಪೋ ವಿವೋದ್ರಲ್ಲೆಲ್ಲ ಅದೊಂಥರ ಕೇಳಿಸ್ತಿರುತ್ತೆ. ಇವಾಗ ಪ್ರೆಸೆಂಟ್ ನಾನು ರೆಕಾರ್ಡ್ ಮಾಡ್ತಾ ಇರೋದು ಓಪೋದಲ್ಲಿ. 3.5 mm ಜಾಕ್ ಬರುತ್ತೆ ನೋಡಿ, ಗೋಲ್ಡ್ ಜಾಕು 3.5 mm. ಅದನ್ನ ಮೊಬೈಲ್ಗೆ ಫಿಕ್ಸ್ ಮಾಡಿ ಈ ಗೋಲ್ಡ್ ಸರ್ಕಲ್ ಬಂದು ಇದು ಏನದು ಟ್ರೈಪಾಡ್ಗೆ ಮೌಂಟ್ ಮಾಡೋಕ್ಕೆ ಆರಾಮಾಗಿ ಮಾಡ್ಕೋಬೋದು. ಸೊ ದಿಸ್ ಈಸ್ ಮೈ ಮೋಟೋ ಬ್ಲಾಗಿಂಗ್ ಸೆಟಪ್ ಗೈಸ್. ಇದು ಪೂರ್ತಿ ನನ್ನ ಮೋಟೋ ಬ್ಲಾಗಿಂಗ್ ಸೆಟಪ್ಪು. ಹೆಲ್ಮೆಟ್ಗೆ ಏನೇನು ಹಾಕ್ಬೇಕೆಲ್ಲ ಹಾಕಿದ್ದೀನಿ. ಇವಾಗಿರೋ ಬಿಗಿನಿಯರ್ಗೆ ದಿಸ್ ಈಸ್ ದ ಬೆಸ್ಟ್ ಚಾಯ್ಸ್ ಟು ಸ್ಟಾರ್ಟ್ ಮೋಟೋ ಬ್ಲಾಗ್ ಇನ್ ಮೊಬೈಲ್. ಗೋಪ್ರೋ ಅಂದರೆ ಗೋಪ್ರೋನು ಮಾಡ್ಬೋದು, ಅವ್ರವ್ರ ಬಡ್ಜೆಟ್ ಹೆಂಗಿರುತ್ತೆ ಆ ಥರ. ಚಿಕ್ಕದಿಂದ ಸ್ಟಾರ್ಟ್ ಆಗಿ ದೊಡ್ಡದಂತ ಬೆಳೆಯೋದ ಅಂತ ಒಂದು ಮೈಂಡ್ ಸೆಟ್ಟು. ಸೊ ನೋಡಿದ್ರಲ್ಲ ನನ್ನ ಕಂಪ್ಲೀಟ್ ಮೋಟೋ ಬ್ಲಾಗ್ ಸೆಟಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್.